ಫ್ಲಿಪ್ಕಾರ್ಟ್ ಸಂಸ್ಥೆಯು ಪ್ರತಿ ಡೆಲಿವರಿಗೆ ನೀಡಲಾಗುತ್ತಿದ್ದ ಸಂಭಾವನೆಯಲ್ಲಿ ₹3 ಕಡಿತಗೊಳಿಸಿರುವುದನ್ನು ಖಂಡಿಸಿ ಡೆಲಿವರಿ ಸಿಬ್ಬಂದಿಗಳು ಪ್ರತಿಭಟನೆ ನಡೆಸಿದರು. ನಗರದ ಡಿಸಿಎಂ ಕಚೇರಿ ಮುಂಭಾಗ ಜಮಾಯಿಸಿದ ನೂರಾರು ಡೆಲಿವರಿ ಸಿಬ್ಬಂದಿಗಳು ತಮ್ಮ ಕೆಲಸವನ್ನು ಸ್ಥಗಿತಗೊಳಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಹಲವು ತಿಂಗಳುಗಳಿಂದ ಕಡಿಮೆ ಆದಾಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನಮಗೆ ಇದೀಗ ಮತ್ತಷ್ಟು ಕಡಿತ ಮಾಡಿರುವುದು ಅನ್ಯಾಯವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇಂಧನ ದರ, ವಾಹನ ನಿರ್ವಹಣಾ ವೆಚ್ಚ, ದಿನನಿತ್ಯದ ಖರ್ಚುಗಳು ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ಸಂಸ್ಥೆ ಯಾವುದೇ ಪೂರ್ವ ಸೂಚನೆ ನೀಡದೆ ಪ್ರತಿ ಡೆಲಿವರಿಗೆ ₹3 ಕಡಿತಗೊಳಿಸಿರುವುದು ನಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀರಿದೆ. ಈಗಾಗಲೇ ಅಲ್ಪ ಸಂಭಾವನೆಯಲ್ಲಿ ದುಡಿಯುತ್ತಿರುವ ಡೆಲಿವರಿ ಸಿಬ್ಬಂದಿಗೆ ಈ ಕ್ರಮ ಮತ್ತಷ್ಟು ಆರ್ಥಿಕ ಸಂಕಷ್ಟ ಉಂಟು ಮಾಡಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಡೆಲಿವರಿ ಸಿಬ್ಬಂದಿಗಳು ದಿನವಿಡೀ ಬಿಸಿಲು, ಮಳೆ ಎನ್ನದೆ ಗ್ರಾಹಕರಿಗೆ ಸೇವೆ ಒದಗಿಸುತ್ತಿದ್ದಾರೆ. ಆದರೆ ಸಂಸ್ಥೆ ಮಾತ್ರ ಕಾರ್ಮಿಕರ ಹಿತಾಸಕ್ತಿಯನ್ನು ಕಡೆಗಣಿಸಿ ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ದೂರಿದರು. ತಕ್ಷಣವೇ ಕಡಿತಗೊಳಿಸಿರುವ ಮೊತ್ತವನ್ನು ಹಿಂಪಡೆದು ಹಿಂದಿನಂತೆ ಸಂಭಾವನೆ ನೀಡಬೇಕು. ಜೊತೆಗೆ ಡೆಲಿವರಿ ಸಿಬ್ಬಂದಿಗೆ ಸೂಕ್ತ ಸೌಲಭ್ಯಗಳು ಹಾಗೂ ಭದ್ರತೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಸರ್, ಈ ಕಾರ್ಟ್ ಇಂದ ಅಂತ ಇದು ಫ್ಲಿಪ್ಕಾರ್ಟ್ ಇಂದ ಈ ಕಾರ್ಟ್ ಇಂದ ಆಫೀಸು ಡೆಲಿವರಿ ಬಾಯ್ಸ್ ನಾವೆಲ್ಲ ಈ ಕಾರ್ಟ್ ಡೆಲಿವರಿ ಬಾಯ್ಸು. ನಮಗೇನಾಗ್ತಿದೆ ಅಂದರೆ ಒಂದು ಶಿಪ್ಮೆಂಟಿಗೆ ₹16 ಅನ್ನೋ ಥರ ಡೆಲಿವರಿಗೆ ಒಪ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಇದ್ದಕ್ಕಿದ್ದಂಗೆ ಈಗಿನ ಪರಿಸ್ಥಿತಿಯಲ್ಲಿ ದಿನಸಿ ರೇಟ್ ಆಗಲಿ, ಪೆಟ್ರೋಲ್ ರೇಟ್ ಆಗಲಿ ಎಲ್ಲ ಜಾಸ್ತಿ ಇರೋದ್ರಿಂದ ನಾವೇ ಜಾಸ್ತಿ ಕೇಳಬೇಕು ಅವ್ರ ಹತ್ರ, ಜಾಸ್ತಿ ಮಾಡಿಕೊಡಿ ಅಂತಾರಲ್ಲಿ ನಾವು ಕೇಳಿಲ್ಲ. ಅವ್ರು ಇದ್ದಕ್ಕಿದ್ದಂಗೆ ಇರೋ ರೇಟ್ ಕಾರ್ಡ್ನೇ ಕಡಿಮೆ ಮಾಡಿಕೊಟ್ರೆ ಬದುಕೋದು ಕಷ್ಟ ಆಗ್ತಾಯಿದೆ ಸರ್. ನಮ್ಗೆ ಹಳೆ ರೇಟ್ ಕಾರ್ಡ್ನೇ ಜಾಸ್ತಿ ಅಂದರೆ ಏನಿದೆ ಅದನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದನ್ನು ಅವರು ಒಪ್ಕೊಳ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಿರೋರು ಯಾರೇ ಇರಲಿ ಒಂದು ಸ್ವಲ್ಪ ನಮಗೆ ಅದನ್ನು ನ್ಯಾಯ ಒದಗಿಸ್ಕೋಬೇಕಾಗಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಸರ್, ಆ್ಯಕ್ಚುಲಿ ಈಗ ₹16 ಇತ್ತು. ಒಂದು ಶಿಪ್ಮೆಂಟ್ ಡೆಲಿವರಿ ಮಾಡಿದರೆ ₹16 ಕೊಡ್ತಾಯಿದ್ರು ನಮಗೆ. ಅದನ್ನು ಬಿಟ್ಟರೆ ಈಗ ಕನ್ವರ್ಷನ್ ಅನ್ನೋ ಲೆಕ್ಕದಲ್ಲಿ ಬೇರೆ ರೀತಿಯಲ್ಲಿ ಚೇಂಜಸ್ ಇತ್ತು, ಒಂದು ಪೈಸೆ ಲೆಕ್ಕದಲ್ಲಿ ಚೇಂಜಸ್ ಇತ್ತು ಸರ್. ಈಗ ನೋಡಿದರೆ ಇದ್ದಕ್ಕಿದ್ದಂಗೆ ₹3-4 ಕಡಿಮೆ ಮಾಡಿದ್ದಾರೆ. ಇದ್ದಕ್ಕಿದ್ದಂಗೆ ಒಂದು ಪಾರ್ಸಲಿಗೆ 3-4 ಅಂದರೆ ₹10 12 ₹13 ಅಷ್ಟೇ ಸಿಗ್ತಾ ಇದೆ ನಮಗೆ. ಅದರಲ್ಲಿ ಏನೂ ಸಿಗೋದಿಲ್ಲ, ನಮಗೆ ಬದುಕೋಕ್ಕೆ ಆಗೋದಿಲ್ಲ. ಬಂದಿದ್ದು ದುಡ್ಡು ಅಲ್ಲಿಗೆ ಆಗ್ತಾ ಇದೆ. ಇನ್ನೇನು ಬದುಕೋಣ ಸರ್? ಈಗ ಬದುಕದೇ ಇರೋದನ್ನು ನಾವು ಕೆಲಸ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಅವ್ರು ಹೇಳ್ಬೋದು ಸರ್, ನೀವು ಇಲ್ಲಾಂದ್ರೆ ಇನ್ನೊಬ್ರು ಮಾಡ್ತೀವಿ ಅಂತ. ನಮಗೆ ಬಿಟ್ಟು ಹೋಗಕ್ಕೆ ಇಷ್ಟ ಅಲ್ಲ ಸರ್. ಒಂದು ಕಡೆ ದುಡಿತಿದ್ದೀವಿ, ದುಡ್ಕೊಂಡು ಹೋಗ್ತಿದ್ದೀವಿ. ಬಟ್ ಏನಿದೆ ಅದನ್ನು ಮಾಡ್ಕೊಡ್ಲಿ, ಮಳ್ಳೇದೇನು ಬರ್ತಾಯಿದೆ ಅದನ್ನೇ ಮಾಡ್ಕೊಡ್ಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್. ಹೌದು, ಹಳೇದು ₹16 ಏನಿದೆ ಅದೇ ಮಾಡ್ಕೊಡ್ಲಿ ಸರ್. ಅದ್ರಾಗೆ ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ, ಖುಷಿಯಿಂದ ಮಾಡ್ಕೊಂಡು ಹೋಗ್ತೀವಿ. ಹೌದು, ಒಂದು ಡೆಲಿವರಿಗೆ ₹16 ಅಂತ ಕೊಡ್ತಾ ಇದ್ರು. ಈಗ 50-60 ಅಥವಾ 100. ಇವಾಗ ನಾವು ಒಂದೇ ಏರಿಯಾ ಅಂತ ಮಾಡ್ತಿದೀವಿ ಅಂತಂದ್ಮೇಲೆ ಒಂದಿನ 10 ಪಾರ್ಸಲ್ ಇರ್ತವೆ, ಒಂದಿನ 100 ಪಾರ್ಸಲ್ ಇರ್ತವೆ. ಎಷ್ಟೇ ಪಾರ್ಸಲ್ ಇದ್ರೂ ನಾವೇ ಕೊಡ್ಬೇಕು ಅದನ್ನ, ಬೇರೆಯವ್ರಂತ ಏನು ಮಾಡೋಕ್ಕಾಗಲ್ಲ. ಇವಾಗ ಪಾರ್ಸಲಿಗೆ ಇವಾಗ ನಮಗೆ 16ರಿಂದ 16.5 ಬರ್ತಿದ್ದು, ಒಂದೇ ಸತಿ ಏಕ್ದಮ್ ₹400 ಕಮ್ಮಿ ಆಯ್ತು ಅಂದರೆ ಯಾರಿಗೇ ಆಗಲಿ ಬೇಜಾರಾಗುತ್ತೆ. ಆ ಕಾರಣಕ್ಕೆ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಇವಾಗ ನಾವು ನಮ್ಮ ರೇಟ್ ಕಾರ್ಡ್, ಹಳೆ ರೇಟ್ ಕಾರ್ಡ್ ಕೊಡ್ರಿ, ನಾವು ಮುಂದಕ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಾವು ಕೆಲಸ ಬಿಡ್ತೀವಿ ಅಂತ ಏನು ಹೇಳ್ತಾ ಇಲ್ಲ. ಇವತ್ತಿಂದಾನೇ ಇವಾಗ ಅದು ಭಾನುವಾರ ಹೇಳಿದ್ರು ನಮಗೆ, ಅದು ಸೋಮವಾರದಿಂದಾನೇ ಇಂಪ್ಲಿಮೆಂಟ್ ಆಗಿದೆ. ಆ ಕಾರಣಕ್ಕೆ ನಮಗೆ ಅದು ನಿನ್ನೆ ಪೇಮೆಂಟ್ ಗೊತ್ತಾಗಿದೆ. ನಿನ್ನೆ ನಾವು ಇವತ್ತು ಮಾಡಿದ್ದೇವೆ, ನೆಕ್ಸ್ಟ್ ಡೇ ಸಂಜೆ ಗೊತ್ತಾಗುತ್ತೆ ಏನು ಪೇಮೆಂಟ್ ಬಂದಿದೆ ಅಂತ. ಅದು ಗೊತ್ತಾದಾಗಿಂದ ಅದಕ್ಕೆ ನಾವು ಇವತ್ತು ರೂಟ್ ಮಾಡಲ್ಲ ಅಂತ ಹೇಳ್ತಾ ಇದೀವಿ ಅಷ್ಟೇ. ಪ್ರತಿಭಟನೆ ಅಂತ ಏನಿಲ್ಲ ಸರ್. ಇವಾಗ ನಾವು ಕೆಲಸ ಸ್ಥಗಿತ ಮಾಡಿದೀವಿ ಅಷ್ಟೇ. ರೇಟ್ ಕಾರ್ಡ್ ಚೇಂಜಸ್ ಆಗೋರು ಕೆಲಸ ಮಾಡಲ್ಲ ಅಂತ ಹೇಳಿದೀವಿ ಅಷ್ಟೇ. ಬೇಕು